ಈಡನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಅಮಿತ್ ಸುಧೀಂದ್ರ. ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿ ಲಂಚ ಎಂಬ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿಯ ಲಂಚದ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಸಾರ್ವಜನಿಕರು. ನ್ಯಾಯಬೆಲೆ ಅಂಗಡಿ ವಿರುದ್ಧವೇ ಜನ ಈಗ ತಿರುಗಿ ಬಿದ್ದಿರುವಂಥದ್ದು. ಆನೇಕಲ್ನ ಕೀರ್ತಿ ಬಡಾವಣೆಯಲ್ಲಿನ ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿ ಲಂಚದ ಆರೋಪ ಕೇಳಿ ಬರ್ತಾ ಇದೆ. ಅಂಗಡಿ ಲೈಸೆನ್ಸ್ ರದ್ದು ಮಾಡುವಂತೆ ಅಲ್ಲಿನ ಸಾರ್ವಜನಿಕರು ಪಟ್ಟನ್ನ ಹಿಡಿದಿರುವಂಥದ್ದು. ಪ್ರತಿ ಗ್ರಾಹಕನ ಬಳಿ 20 ರೂಪಾಯಿಯನ್ನ ಹಣವನ್ನ ಪೀಕುವ ದುಸ್ಸಾಹಸವನ್ನ ಮಾಡಲಾಗಿದೆ. ಬಾಡಿಗೆ ಕಟ್ಟೋದಕ್ಕೆ ಮೇಲಿನ ಅಧಿಕಾರಿಗಳಿಗೆ ಹಣವನ್ನ ಕೊಡಬೇಕಂತೆ ಎಂಬುದಾಗಿ ಹೇಳಲಾಗ್ತಾ ಇತ್ತು. ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿಯ ಲಂಚದ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸಾರ್ವಜನಿಕರು ಅಧಿಕಾರಿಗಳಿಗೆ ಚಳಿ ಬಿಡಿಸಿರುವಂಥದ್ದು. ನ್ಯಾಯಬೆಲೆ ಅಂಗಡಿಯ ವಿರುದ್ಧ ಜನರು ಈಗ ತಿರುಗಿ ಬಿದ್ದಿರುವಂಥದ್ದು. ಆನೇಕಲ್ನ ಕೀರ್ತಿ ಬಡಾವಣೆಯಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ರೀತಿ ಒಂದು ಘಟನೆ ನಡೆದಿರುವಂಥದ್ದು. ಇನ್ನು ಅಂಗಡಿ ಲೈಸೆನ್ಸ್ ರದ್ದು ಮಾಡುವಂತೆ ಜನರು ಪಟ್ಟನ್ನ ಹಿಡಿದಿರುವಂಥದ್ದು. ಪ್ರತಿ ಗ್ರಾಹಕನ ಬಳಿ 20 ರೂಪಾಯಿಯನ್ನ ಪೀಕಲಾಗ್ತಾ ಇತ್ತು. ಬಾಡಿಗೆ ಕಟ್ಟೋದಕ್ಕೆ ಅಂತ ಹೇಳಿ ಈ ರೀತಿ ಹಣವನ್ನ ಈಸ್ಕೊಳ್ಳಾಗ್ತಾ ಇತ್ತು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿಯ ಲಂಚದ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳಿಗೆ ಸಾರ್ವಜನಿಕರು ಚಳಿ ಬಿಡಿಸಿರುವಂಥದ್ದು. ನ್ಯಾಯಬೆಲೆ ಅಂಗಡಿ ವಿರುದ್ಧವೇ ಈಗ ಜನರು ತಿರುಗಿ ಬಿದ್ದಿರುವಂಥದ್ದು. ಆನೇಕಲ್ನ ಕೀರ್ತಿ ಬಡಾವಣೆಯಲ್ಲಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು. ಅಂಗಡಿ ಲೈಸೆನ್ಸ್ ಅನ್ನ ರದ್ದು ಮಾಡುವಂತೆ ಗ್ರಾಹಕರು ಪಟ್ಟನ್ನ ಹಿಡಿದಿರುವಂಥದ್ದು. ಪ್ರತಿ ಗ್ರಾಹಕನ ಬಳಿ 20 ರೂಪಾಯಿಯನ್ನ ಹಣವನ್ನ ಪೀಕಲಾಗ್ತಾ ಇತ್ತು. ಬಾಡಿಗೆ ಕಟ್ಟುವುದಕ್ಕೆ ಮೇಲಿನ ಅಧಿಕಾರಿಗಳಿಗೆ ಕೊಡಬೇಕು ಎಂಬುದಾಗಿ ಹಣವನ್ನ ಪೀಕಲಾಗ್ತಾ ಇತ್ತು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಆನೇಕಲ್ ತಾಲೂಕಿನ ಕೀರ್ತಿ ಬಡಾವಣೆಯಲ್ಲಿನ ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿ ಲಂಚ ಪಡೆಯುತ್ತಿರುವ ಆರೋಪ ಕೇಳಿ ಬಂದಿದೆ. ಲಂಚದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ನ್ಯಾಯಬೆಲೆ ಅಂಗಡಿ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದು ಅಧಿಕಾರಿಗಳಿಗೆ ಚಳಿ ಬಿಡಿಸಿರುವಂಥದ್ದು. ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತಹ ಫುಡ್ ಆಫೀಸರ್ ನ್ಯಾಯಬೆಲೆ ಅಂಗಡಿ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ತೇನೆ ಎಂಬುದಾಗಿ ಭರವಸೆಯನ್ನ ನೀಡಿರುವಂಥದ್ದು. ಪರ್ಮಿಷನ್ ಇಲ್ಲ ಅಂತ ಇದ್ದಾರೆ. ನೀವು ಎಷ್ಟು ತಗೊಂತಾ ಇದ್ದೀರಾ ಒಂದು ಕಾರ್ಡ್ಗೆ? ಹೇಳ್ತಾ ಇದ್ದಾರೆ ನೋಡಿ. 20 ರೂಪಾಯಿ ತಗೊಳ್ತಾ ಇದ್ದಾರೆ. 20 ರೂಪಾಯಿ ಹೇಳ್ಬಿಡಿ ಅವ್ರದ್ದು. ಅಲ್ಲೇ ಅವ್ರು ಕೇಳ್ಬಿಡಿ. ಎಷ್ಟು ಶ್ರಮ ತಗೊತಾ ಇದ್ದಾರೆ ಒಂದು ಕಾರ್ಡ್ಗೆ? 20 ರೂಪೀಸ್ ತಗೊತಾ ಇದ್ದಾರೆ. ಯಾವಾಗಿಂದ ತಗೊತಾ ಇದ್ದಾರೆ? ಸ್ಟಾರ್ಟಿಂಗಿಂದನೂ ತಗೊತಾ ಇದ್ದಾರಾ? ಅಲ್ಲ, ಯಾರು ಏನು ಪ್ರಶ್ನೆ ಮಾಡಲಿಲ್ವಾ? ಸರ್ ಕೇಳಿದ್ರೆ ಬಾಡಿಗೆ ಕಟ್ಟಬೇಕು, ಬಿಲ್ಡಿಂಗ್ಗೆ ನಮಗೆ ಒಂದು ಬಿಲ್ಡಿಂಗ್ ಕೊಟ್ಟಿಲ್ಲ, ಬಾಡಿಗೆ ಕಟ್ಟೋದಕ್ಕೆ. ಹಾಂ, ಏನು ಹೇಳ್ತೀರಾ ಇದಕ್ಕೆ? ಸಮಸ್ಯೆ ನಿಮ್ಮ ಮೇಲೆ ಭಾಳ ಕಂಪ್ಲೇಂಟ್ಸ್ ಬರ್ತಾ ಇದೆ. ಈಗ ಡೈರೆಕ್ಟಾಗಿ ನಾವು ಅದರಿಂದನೇ ಬಂದಿರೋದು ಎನ್ಕ್ವೈರಿಗೆ. ಹಾಂ, ತಗೋಬೇಕು. ಏನು ಹೇಳ್ತೀರಾ? ಅಲ್ಲ, ಎಲ್ಲರ ಹತ್ರನೂ 20 ತೊಗೊತಾ ಇದ್ದೀರಲ್ಲ, ಇಲ್ಲ ಸಕ್ಕರೆ ಕೊಟ್ಟಾಗ ಬೇರೆ ತೊಗೊತಾ ಇದ್ದಾರಪ್ಪ? ಕಾರ್ಡ್ ವೈಸ್ 20 ರೂಪಾಯಿ ತಗೊಂತ ಇದ್ದಾರೆ ಸರ್. ಕಾರ್ಡ್ ವೈಸ್ಗೆ ಖಂಡಿತ. ನಿಮ್ಮ ಕಾರ್ಡ್ ನಂಬರ್ ಕೊಡಿ, ತೊಗೊಂಬನ್ನಿ. ಅಲ್ಲ, ಧೈರ್ಯವಾಗಿ ಹೇಳಿ. ಗೌರ್ಮೆಂಟಿಂದ ಫ್ರೀ ಕೊಡ್ತಾ ಇದ್ದಾರೆ, ನೀವು ಯಾಕೆ ದುಡ್ಡು ಕೊಡ್ತಾ ಇದ್ದೀರಾ? 20 ರೂಪಾಯಿ ಅಂತ ನಾವು ಕೇಳ್ತಾ ಇರೋದು. ಫ್ರೀಯಾಗಿ ಕೊಡೋದನ್ನ ಯಾಕೆ ಇವರು ದುಡ್ಡು ತೊಗೊತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಂ, ಯಾಕೆ ತೊಗೊತಾ ಇದ್ದಾರೆ ಹೇಳಿ? ಅಲ್ಲ, ಈ ಕೆಲಸಗಳು ಮಾಡೋದಕ್ಕೆ ನಿಮ್ಮನ್ನು ಕೂಡಿಸಿರೋ ಸೊಸೈಟಿ ಕೊಟ್ಟು ನನ್ನ ಮೇಲೆ ಆವಾಜ್ ಆಗ್ತಾನೆ. ನನ್ನ ಮಗ ಅವನು ಯಾರು? ಅವನಿಗೆ ಅಕ್ಕಿ ಹಾಕೋನು ಸರ್. ಅವನು ಹೌದೇನಪ್ಪ? ಬರ್ತಾನೆ, ಹಾಂ, ರೌಡಿಸಮ್ ಮಾಡ್ತಾನೆ ಸರ್ ಎಲ್ಲರ ಮೇಲೆ. ಹಾಂ, ಅಲ್ಲ ಧೈರ್ಯವಾಗಿ ಹೇಳಿಮ್ಮ. ಅವನ ಮೇಲೆ 2 ಸಲ ಜಗಳ ಮಾಡಿದ್ದೀನಿ, ಕೇಳಿ ಪಬ್ಲಿಕ್ನ 2 ಸರಿ ಜಗಳ ಮಾಡಿದ್ದೀನಿ ಅವನ ಮೇಲೆ.
ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿ ಲಂಚವನ್ನ ಪಡೆಯಲಾಗ್ತಾ ಇತ್ತು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಆನೇಕಲ್ನ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹರೀಶ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ಹರೀಶ್ ಕುಮಾರ್, ಏನು ನಾವು ನೋಡ್ತಾ ಇದ್ವಿ ಈಗ ಒಂದು ರೀತಿಯಲ್ಲಿ ಏನು ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿ ಲಂಚವನ್ನ ಪಡೆದುಕೊಳ್ಳಲಾಗ್ತಾ ಇತ್ತು ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸರ್, ಮೊದಲಿಗೆ ಈಡನ್ ನ್ಯೂಸ್ಗೆ ನಮ್ಮ ಧನ್ಯವಾದಗಳು. ನಮ್ಮ ಕೆಆರ್ಎಸ್ ಪಕ್ಷದಿಂದ ನಡೀತಾ ಇರೋ ಕಾರ್ಯಕ್ರಮಗಳನ್ನ ತಾವು ಬಹಳ ಚೆನ್ನಾಗಿ ಈಡನ್ ನ್ಯೂಸ್ ಮುಖಾಂತರ ನಮ್ಗೆ ಸಹಕಾರವಾಗಿ ನಿಂತಿರೋದಕ್ಕೆ ಮೊದಲಿಗೆ ಧನ್ಯವಾದಗಳು ನಿಮ್ಗೆ. ಸರ್ ಹೇಳಿ ಸರ್. ಸರ್, ಈಗಾಗ್ಲೇ ಇದನ್ನ ನಮ್ಗೆ ಬಹಳ ಸಲ ದೂರುಗಳು ಬಂದಾಗ ನಾವು ಖುದ್ದಾಗಿ ಹೋಗಿ ಅಲ್ಲೇ ಪರಿಶೀಲನೆ ಮಾಡೋಣ ಅಂತ ಸುಮಾರು ಸಾರ್ವಜನಿಕರನ್ನ ಪ್ರಶ್ನೆ ಮಾಡಿದಾಗೂ ಇದೇ ಉತ್ತರ ಬಂತು. ಆಮೇಲೆ ನಾವು ಒಳಗಡೆ ಹೋದಾಗೂ ನಮ್ಗೆ ಇದೇ ಪ್ರಶ್ನೆ ಬಂದಾಗ ನಾವು ಇದನ್ನ ಕುಲಂಕುಷವಾಗಿ ಪರಿಶೀಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮತ್ತು ನಮ್ಮ ಬೆಂಗಳೂರು ಉಪಾಧ್ಯಕ್ಷರಾದಂತ ಮಹೇಶ್ ರೆಡ್ಡಿ ಅವರು ಆ ಸಂಸ್ಥೆ ಶಿರಸ್ದಾರರಾದಂತ ಅನುಷಾ ಅವ್ರನ್ನ ಲೈನ್ ತಗೊಂಡ್ವಿ ಸರ್. ಆ ಲೈನ್ ತಗೊಂಡಾಗ ಏನಾಯ್ತು ಅಂದ್ರೆ ನಾವು ಪರಿಶೀಲಿಸ್ತಾ ಇದ್ರಲ್ಲಿರೋ ಅವ್ಯವಹಾರಗಳೆಲ್ಲ ನಮ್ಗೆ ಈಚೆ ಬಂತು. ಅಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅವ್ರು ಮಾರ್ಬೇಕಾಗಿರೋದು ಅಕ್ಕಿ ರಾಗಿ ಬಿಟ್ರೆ ಬೇರೆ ಏನು ಮಾರಬಾರ್ದಾಗಿತ್ತು. ಅಲ್ಲಿ ಮಾರ್ತಾ ಇದ್ದವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ, ಇಲ್ಲ ನಮ್ಗೆ ಪರ್ಮಿಷನ್ ಅಲ್ಲಿರೋ ಇನ್ಚಾರ್ಜ್ ಅವ್ರು ಯಾರೋ ಒಬ್ರು ಕೊಟ್ಟಿದ್ದಾರೆ, ಆದ್ರೆ ಲೆಟರ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಲೆಟರ್ ಇರ್ಲಿಲ್ಲ ಅವ್ರ ಹತ್ರ. ಪ್ರಶ್ನೆ ಮಾಡ್ತಾ ನಮ್ಗೂ ಅವ್ರಿಗೂ ಸ್ವಲ್ಪ ಮಾತುಕತೆ ಬೆಳೀತು. ಸಾರ್ವಜನಿಕರನ್ನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಾವು ಆ ವಿಡಿಯೋಗಳನ್ನೆಲ್ಲ ಈಗಾಗ್ಲೇ ತಮ್ಮ ವರದಿಗಾರರಾದಂತ ಮುನಿಯಪ್ಪ ಅವ್ರಿಗೂ ಕಳ್ಸಿದೀವಿ ಪೂರ್ಣ ಡೀಟೇಲ್ ಆಗಿ. ಆಮೇಲೆ ತದನಂತರ ಮಾರನೇ ದಿನ ಬಂದು ಅಲ್ಲಿನ ಶಿರಸ್ದಾರರಾದಂತ ಅನುಷಾ ಅವರು ಕಾರ್ಯಪ್ರವೃತ್ತಿಯಾಗಿ ಅದನ್ನ ಖುದ್ದಾಗಿ ಭೇಟಿ ಮಾಡಕ್ ಬಂದಾಗೂ ಕೆಲವೊಂದು ಅಬ್ಜೆಕ್ಷನ್ಸ್ ಬಂತು ಅಲ್ಲಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲ ನಾವು ಸಕ್ಕರೆ ಮಾರ್ತಾ ಇದೀವಿ, ಬೇಳೆ ಮಾರ್ತಾ ಇದೀವಿ, ಅದಕ್ ಮಾತ್ರ ತಗೊಂತಾ ಇದೀವಿ ಅಂತ. ಆದ್ರೆ ಈಗ ಸರ್ಕಾರದಲ್ಲಿ ಇಲ್ಲ ಆ ತರ ಮಾಡೋದಿಕ್ಕೆ ವ್ಯವಸ್ಥೆ ಇಲ್ಲ. ಇದನ್ನ ಅವರು ಕುಲಂಕುಷವಾಗಿ ಪರಿಶೀಲನೆ ಕ್ರಮ ಕೈಗೊಳ್ತೀವಿ ಅಂತ ನಮ್ಗೆ ಈಗಾಗಲೇ ಭರವಸೆ ನೀಡಿದ್ದಾರೆ ಸರ್. ಅಂದ್ರೆ ಈಗ ಅಲ್ಲಿ ಕೇಳಿದಾಗ ಅವ್ರು ಏನ್ ಹೇಳ್ತಾ ಇದ್ರು, ಪ್ರತಿ ಗ್ರಾಹಕನ ಬಳಿ 20 ರೂಪಾಯಿಯನ್ನ ಇಸ್ಕೊಳ್ಳಾಗ್ತಾ ಇದೆ, ಅದು ಬಾಡಿಗೆ ಕಟ್ಟೋದಕ್ಕೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಗ್ರಾಹಕರು ಏನು ಕೊಡ್ಬೇಕು ಅಂತ ಕೆಲವರು ಆ ತರ ಹೇಳಿದ್ದಾರೆ ಸರ್, ಬಾಡಿಗೆ ಕಟ್ಟೋದಕ್ಕೆ ಅಂತಾನೆ ಹೇಳಿದ್ದಾರೆ. ಅಲ್ಲ ಅಂದ್ರೆ ಅದನ್ನ ಗ್ರಾಹಕರು ಏನಕ್ಕೆ ಕೊಡ್ಬೇಕು ಅಂತ ಸರ್, ಈಗಾಗಲೇ ಸರ್ಕಾರ ಅವ್ರಿಗೆ ಅವರು ಮಾರೋ ಇದಕ್ಕೆ ನ್ಯಾಯಬೆಲೆ ಅಂಗಡಿ ಅವ್ರಿಗೆ ಇಷ್ಟು ಅಂತ ಕೆಜಿಗೆ ಅಂತ ಕೊಡ್ತಾ ಇದೆ. ಆದ್ರೂ ಇವರು ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಕೊಡ್ತಾ ಇದ್ದಿದ್ದು ಕೆಲವ್ರಿಗೆ ನಾವು ಸಕ್ಕರೆ ಮಾಡ್ತಾ ಇದೀವಿ, ಬೇಳೆ ಮಾಡ್ತಾ ಇದೀವಿ ಅಂತ ಕೆಲವ್ರು ಕೊಡ್ತಾರೆ ಉತ್ತರ. ಇನ್ನು ಕೆಲವರಿಗೆ ನಾವು ಬಾಡಿಗೆ ಕಟ್ಟೋದಕ್ಕೆ ಹಣ ಸರ್ಕಾರದಿಂದ ಯಾವ್ದು ಕೊಡಲ್ಲ, ಹಾಗಾಗಿ ನಾವು ಈ ತರ 20 ರೂಪಾಯಿ ಕಾರ್ಡ್ ವಸೂಲಿ ಮಾಡ್ತಾ ಇದೀವಿ ಅಂತ ಇದು ಮಾಡಿದ್ದಾರೆ ಸರ್. ಈಗ ಏನು ಅಲ್ಲಿ ಫುಡ್ ಆಫೀಸರ್ ಬಂದಿದ್ರು ಎಂಬುದಾಗಿ ಕೂಡ ತಾವು ಹೇಳ್ತಾ ಇದ್ರಿ. ಈಗ ಮುಂದಿನ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತೇವೆ ಎಂಬುದಾಗಿ ತಿಳಿಸಿದ್ದಾರೆ ಸರ್. ಅದನ್ನ ನಾವು ಇವ್ರ ಮೇಲೆ ಏನ್ ಕ್ರಮ ತಗೊಬೇಕೋ ಅದನ್ನ ತಗೊಂತೀವಿ ಅಂತ ಹೇಳಿದ್ದಾರೆ, ನಮ್ಗೆ ಭರವಸೆ ನೀಡಿದ್ದಾರೆ. ಮಾರನೇ ದಿನ ಬಂದಾಗ ಅವರು ಎಲ್ಲ ವಿಸಿಟ್ ಮಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿದ್ದಾರೆ. ಬಟ್ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಫಾಲೋ ಅಪ್ ಮಾಡಿ ನಮ್ಮ ಕೆಆರ್ಎಸ್ ತಂಡ, ಕರ್ನಾಟಕ ರಾಷ್ಟ್ರ ಸಮಿತಿ ತಂಡ ಭ್ರಷ್ಟಾಚಾರ ನಿರ್ಮೂಲನ ಮಾಡ್ಬೇಕಂತಿರೋದು ನಮ್ಮ ರಾಜ್ಯಾಧ್ಯಕ್ಷರ ಆಶಯ. ಇದನ್ನ ನಾವು ಫಾಲೋ ಮಾಡಿ ಅದನ್ನ ಯಾವ ತರ ಕ್ರಮ ತಗೊಂತಾರೋ ಇಲ್ಲೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಸರ್ ನಾವು. ಧನ್ಯವಾದಗಳು ಸರ್ ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಮತ್ತೆ ಇನ್ನೊಂದು ಸರ್, ನಾವು ತಮ್ಮ ಮಾಧ್ಯಮದ ಮುಖಾಂತರ ಕೆಲವೊಂದು ಇದು ಮಾಡ್ತಾ ಇದೀವಿ, ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ ಸರ್. ನಾವು KRS ತಂಡದ ಸೇರಾದ್ಮೇಲೆ ನಾವು ಕೆಲವೊಂದು ನಾವೇ ತಿದ್ಕೊಳೋದಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ, 1,20,000 ಮೇಲ್ಪಟ್ಟ ಆದಾಯ ಉಳ್ಳವರು ಎಲ್ಲಾರು ಕಾರ್ಡ್ ಬಂದು ಸರೆಂಡರ್ ಮಾಡಿ ಅಂತ ಹೇಳಿದ್ಮೇಲೆ ನಾವು KRS ತಂಡ ಸೇರಾದ್ಮೇಲೆ ನಾವು ಖುದ್ದಾಗಿ ಹೋಗಿ ಒಂದು ನನ್ನ ಕಾರ್ಡು BPL ಕಾರ್ಡ್ ಅಲ್ಲಿ ಇತ್ತು. ನಾವು ಕಾರ್ಡ್ ಅಲ್ಲಿ ರೇಷನ್ ತಗೊಳೋದನ್ನ ನಿಲ್ಸಿದ್ವಿ. ಅದನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾವು ಯಾರ್ಯಾರಿಗೆ ಆದಾಯ ಉಳ್ಳವರು ದಯವಿಟ್ಟು ಆದಷ್ಟು ಬೇಗ
ಕಾರ್ಡ್ ನ ಸರೆಂಡರ್ ಮಾಡಿ. ಇದು ಬಡವರಿಗೆ ಅನುಕೂಲ ಅನ್ಬೇಕನ್ನೋದು ಸರ್ಕಾರದ ಉದ್ದೇಶ ಮತ್ತು ನಮ್ಮ ಉದ್ದೇಶ ಕೂಡ ಅದೇ ಇದೆ. ಆದ್ರಿಂದ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದೇನಂದ್ರೆ, ಆದಾಯ ಉಳ್ಳವರು ಎಲ್ಲರೂ ಖುದ್ದಾಗಿ ಹೋಗಿ ಕಾರ್ಡ್ ಸರೆಂಡರ್ ಮಾಡ್ಲಿ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಂತಾ ಇದೀವಿ ಸರ್. ಧನ್ಯವಾದಗಳು ಸರ್, ಈಡನ್ ಫಿಲ್ಮ್ಸ್ ಜೊತೆಗೆ ಮಾತನಾಡಿದ್ದಕ್ಕೆ, ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಮೆಸೇಜ್ ಅನ್ನ ಕೊಟ್ಟಿದ್ದಕ್ಕೆ. ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿ ಲಂಚದ ಆರೋಪ ಕೇಳಿ ಬರ್ತಾ ಇತ್ತು. ಅಧಿಕಾರಿಗಳಿಗೆ ಏನು ಈಗಾಗಲೇ ಅಲ್ಲಿನ ಸಾರ್ವಜನಿಕರು ಚಳಿ ಬಿಡಿಸಿರುವಂತದ್ದು. ನ್ಯಾಯಬೆಲೆ ಅಂಗಡಿಯ ವಿರುದ್ಧ ಈಗ ಜನರು ತಿರುಗಿ ಬಿದ್ದಿರುವಂತದ್ದು. ಆನೇಕಲ್ನ ಕೀರ್ತಿ ಬಡಾವಣೆಯಲ್ಲಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ರೀತಿಯಾಗಿ ಒಂದು ಘಟನೆ ಕಂಡು ಬರ್ತಾ ಇತ್ತು. ಇನ್ನು ಅಂಗಡಿಯ ಲೈಸೆನ್ಸ್ ರದ್ದು ಮಾಡುವಂತೆ ಅಲ್ಲಿನ ಗ್ರಾಹಕರು ಪಟ್ಟನ್ನ ಹಿಡಿದಿರುವಂತದ್ದು. ಯಾವ ಸಂಸ್ಥೆ? ಅವ್ರು ಹೇಳಿದಾರ ಈ ತರ ಮಾಡಿ ಅಂತ? ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ? ಇದು ಇಲ್ಲೀಗಲ್ ಕೆಲಸ ಮಾಡ್ತಾ ಇದ್ದೀರಾ? ಬಾಬು ಒಂದು ವಿಡಿಯೋ ಮಾಡ್ಕೊಂಡು ನಾನು ಅವ್ರಿಗೆ ಫುಡ್ ಆಫೀಸರ್ ಫೋನ್ ಮಾಡ್ತೀನಿ. ನಾನೇ ಕೊಡ್ಬೇಕಂತ ಸರ್ ಬಂದು, ನಾನೇ ಕೊಡ್ಬೇಕು ಅಂತ. ಒಂದು ನಿಮಿಷ ಹಾಗೆ ಇರಿ. ಜನ ಯಾರು ಇಲ್ಲಿ ಇದು ಮಾಡಲ್ಲ, ಕಮ್ಮಿ ಇದೆ. ಯಾರು ಕೇಳಿದ್ರು ಒಬ್ಬರೇ ಕೇಳಬೇಕು, ಯಾರು ಸಪೋರ್ಟ್ ಮಾಡಲ್ಲ. ಎಲ್ಲ ದೇವ್ರು ಹಾಕ್ಬಿಡ್ತಾರೆ, ದೇವ್ರನ್ನೆಲ್ಲ ಹಾಕಪ್ಪ, ಹಾಕು ಅದ್ರಲ್ಲಿ ನೋಡು. ಗೊತ್ತಾ ನಿಮ್ಗೆ? ಹೆಂಗ್ ಬರುತ್ತೆ? ಅಲ್ಲ ಅದು ಕೊಡೋಂಗೇ ಇಲ್ಲ. ಕೊಡದೇ ಇದ್ರು ಇದನ್ನ ಇವ್ರು ಇಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಏನು? ಯಾಕೆ ಪಬ್ಲಿಕ್ ನಾವು ವೇಟೆ ಮಾಡಿದ್ವಿ ಸರ್. ಬಾಬು ಹೇಳಕ್ ಹೋಗ್ಲಿಲ್ಲ. ನೆಲದಲ್ಲಿ ಬಾಚಿರೋ ಅಕ್ಕಿನ 7 ಅವರ್ ಕ್ಲೀನ್ ಮಾಡಿದೀನಿ ಗೊತ್ತಾ, 12 ಕೆಜಿ ಅಕ್ಕಿನ. ಅಲ್ಲಮ್ಮ, ಸರ್ಕಾರ ಉಚಿತವಾಗಿ ಕೊಡ್ಬೇಕಾದ್ರೆ ನೀವು ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಹಾ ಅಲ್ಲ, ನಿಮ್ಗೆ ಗೌರ್ಮೆಂಟ್ ಇಂದ ಕಮಿಷನ್ ಬರಲ್ವಾ? ಯಾರಿದ್ರು ಓನರು? ಇದು ನೀವು ಸೇಲ್ಸ್ ಮ್ಯಾನು. ಯಾರು ಓನರ್? ಯಾರು ಮಾಲೀಕರು? ಯಾರು? ಯಾವ ಸಂಸ್ಥೆ? ಅವ್ರು ಹೇಳಿದಾರ ಈ ತರ ಮಾಡಿ ಅಂತ? ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ ಇದು? ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿಯ ಲಂಚವನ್ನ ಈಸ್ಕೊಳ್ಳಲಾಗ್ತಾ ಇತ್ತು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕೆಆರ್ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂತಹ ಮಹೇಶ್ ರೆಡ್ಡಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಮಹೇಶ್ ಅವರೇ, ನೋಡ್ತಾ ಇದ್ವಿ, ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿಯನ್ನ ಗ್ರಾಹಕರಿಂದ ಈಸ್ಕೊಳ್ಳಲಾಗ್ತಾ ಇತ್ತು, ಪೀಕ್ಲಾಗ್ತಾ ಇತ್ತು ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ನಮಸ್ಕಾರ ಎಲ್ಲಾ ವೀಕ್ಷಕರಿಗೂ. ಈಗ ನೀವೇನ್ ಹೇಳಿದೀರೋ, ಏನ್ ಹೇಳ್ತಾ ಇದ್ದೀರೋ ಅದು ಸತ್ಯ. ಅದನ್ನ ನೀವು ವಿಡಿಯೋ ಮುಖಾಂತರ ನೋಡಿದೀರಿ ಅನ್ಸುತ್ತೆ, ಸಾರ್ವಜನಿಕರು ನೋಡಿದೀರಿ ಅನ್ಕೊಂಡಿದೀನಿ. ಹಾಗೂ ಒಂದು ನನಗೆ ಅನುಮಾನ ಕಾಡೋದು ಏನಂದ್ರೆ ಸರ್, ಈಗ ದೂರ ನಮ್ಮ MLA ಶಿವಣ್ಣ ಅವರ ಮನೆ ಏನ್ ಈ ನ್ಯಾಯಬೆಲೆ ಅಂಗಡಿ ಇದೆಯೋ, ಈ ನ್ಯಾಯಬೆಲೆ ಅಂಗಡಿಯಿಂದ ಶಿವಣ್ಣ ಆನೇಕಲ್ ಶಾಸಕರಾಗಿರುವಂತ ಶಿವಣ್ಣ ಮನೆ ಬಂದು ಕೂಗಲ್ಟೆ ದೂರದಲ್ಲಿದೆ. ಇಲ್ಲಿ ರಾಜಾರೋಷವಾಗಿ 20 ರೂಪಾಯಿ ತಗೊಂತಾ ಇರೋದು ನಾನೊಬ್ಬ ಬೆಂಗಳೂರು ಉಪಾಧ್ಯಕ್ಷನಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಅಲ್ಲಿರುವ MLA ಗೊತ್ತಾಗ್ತಾ ಇಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕೂತ್ಕೊಂತಾ ಇದೆ ಸರ್. ನಾನು ಹೇಳ್ತಾ ಇರೋ ಪ್ರಶ್ನೆದಲ್ಲಿ, ಯಾಕಂದ್ರೆ ಆ ಅಂಗಡಿಗೂ ಅವ್ರ ಮನೆಗೂ ನೀವು ಯಾರು ನೋಡಿದ್ರು ಹತ್ರನೇ ಇದೆ. ಅಷ್ಟು ಹತ್ತಿರದಲ್ಲಿ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ನಮಗ್ ಏನಕ್ಕೆ MLA ನೋಡ್ಕೊಬೇಕಾಗಿರೋದು, ಇದೆಲ್ಲ ನೋಡ್ಬೇಕಾಗಿರೋದು MLAನೇ. ಈಗ ಅವರು ಏನೋ ಬಡಾಯಿ ಕೊಚ್ಕೊಂತಾರೆ, ನಾವು ರೇಷನ್ ದುಡ್ಡು ಫ್ರೀ ಆಗಿ ಕೊಡ್ತಾ ಇದ್ದೀರಿ, ರೇಷನ್ ಫ್ರೀ ಆಗಿ ಕೊಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅಂತೂ ಎದೆ ತಟ್ಕೊಂಡು ನಾವು 5 kg ಫ್ರೀ ಕೊಡ್ತೀನಿ ಅಂತ ಈಗಿನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ MLA ಮನೆ ಪಕ್ಕದಲ್ಲಿರುವ ಕೂಗಲ್ಟೆ ದೂರದಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿ ಹಗಲ್ದೋರೋಡೆ ಮಾಡ್ತಾ ಇದಾರೆ. ಅದ್ರ ಬಗ್ಗೆ MLA ಗೊತ್ತಿಲ್ವಾ? ಹಾಗಾದ್ರೆ MLA ಈ ತಾಲೂಕಿಗೆ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿ ನನ್ ಕೂತಿದೆ, ನನ್ನ ಅಭಿಪ್ರಾಯ. ಹೌದು, ಯಾಕಂದ್ರೆ ಆ ಪ್ರಶ್ನೆ ಈಗ ಮೂಡುತ್ತೆ. ಯಾಕಂದ್ರೆ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು, ಕ್ಷೇತ್ರದಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲವನ್ನ ನೋಡ್ಬೇಕಾಗತ್ತೆ. ಈಗ ಅವ್ರ ಮನೆ ಹತ್ರ ಇದ್ರು ಕೂಡ ಅವ್ರ ಗಮನಕ್ಕೆ ಬಂದಿಲ್ವಾ ಎಂಬುದಾಗಿ ಕೂಡ ಒಂದು ಪ್ರಶ್ನೆ ಮೂಡುತ್ತೆ. ಇನ್ನೊಂದು ಸರ್, ಈಗ ಇದ್ರ ಬಗ್ಗೆ ನ್ಯಾಯಬೆಲೆ ಅಂಗಡಿಗಳ ಬಗ್ಗೆ ಈಗಾಗ್ಲೇ ಅಲ್ಲ, ಸುಮಾರು 3 ವರ್ಷಗಳಿಂದ MLA ಅವರಿಗೆ ಪತ್ರಗಳಂತೂ ಕೊಟ್ಟಿದ್ದೀನಿ.
ಈಗ ನಾನು MLA ಮಾಡುವ ಕೆಲಸ ನಾನ್ ಮಾಡ್ತಾ ಇದ್ದೀನಿ. ಎಲ್ಲಿ ಭ್ರಷ್ಟಾಚಾರಗಳು ಕಾಣಿಸ್ತಾ ಇದೆಯೋ ನಾನು ಎತ್ತು ತೋರಿಸ್ತಾ ಇದ್ದೀನಿ. ಈಗ MLAಗೆ ಅಷ್ಟು ನೆಟ್ವರ್ಕ್ ಇಲ್ವಾ? ಇಲ್ಲ MLA ಮೇಲ್ನೋಟಕ್ಕೆ ನನ್ನ ಪಾಲುದಾರರ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ MLA ಮನೆ ಹತ್ರ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಎಲ್ಲರೂ ಫೋನ್ ಮಾಡಿ ಸರ್ ಬನ್ನಿ ಸರ್ ಇದು ನಿಲ್ಸಿ ಸರ್ ಅಂತ ನನಗೆ ಕರ್ಸ್ಕೊಂಡ್ರು. ಗ್ರಾಹಕರು ಏನಿದಾರೋ ರೇಷನ್ ತಗೊಳ್ಳೋ ಗ್ರಾಹಕರು ಫೋನ್ ಮಾಡಿ ಅವ್ರ ಹೆಸರು ಹೇಳೋದ್ ಬೇಡ ಪಾಪ, ಅವ್ರು ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಸ್ಕೊಂಡು ತಗೊಂತಾ ಇರೋದನ್ನ ಕಣ್ಣಾರು ತೋರಿಸಿದ್ರು. ನನಗೆ ತೋರಿಸ್ತಾ ಇದ್ದಾರೆ ಒಂದು MLAಗೆ ಎಷ್ಟು ನೆಟ್ವರ್ಕ್ ಇರುತ್ತೆ. ಎಲ್ಲಾ ಸಾರ್ವಜನಿಕರು ಬೆಳಿಗ್ಗೆ ಅಂದ್ರೆ MLA ಮನೆ ನಿಂತ್ಕೊಂತಾರೆ. MLAಗೆ ಹಗಲ್ ತೋರೋಡೆ ಆಗ್ತಾ ಇರೋದು ಇದೊಂದೇ ವಿಷಯದಲ್ಲ, ಎಲ್ಲಾ ವಿಷಯದಲ್ಲೂ MLA ಗೊತ್ತಿಲ್ವಾ? ನಮಗೆ ಬೆಕ್ಕು ಹಾಲು ಮುಚ್ಕೊಂಡು ಸರ್ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ MLA ಅವರು ಕಣ್ಣು ಮುಚ್ಕೊಂಡು ಹೋಗ್ತಾ ಇದಾರಾ? ಇದೊಂದು ನನಗೆ ಒಂದು ಪ್ರಶ್ನೆ ಸರ್. ಎಸ್, ಈಗ ಅಲ್ಲೇ ಏನು ಅವ್ರ ಮನೆ ಹತ್ರನೇ ಈ ರೀತಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೂ ಕೂಡ ಅವ್ರ ಗಮನಕ್ಕೆ ಬಂದಿಲ್ಲ, ಅಥವಾ ಏನಾದ್ರೂ ಗಮನಕ್ಕೆ ಬಂದಿದ್ರು ಕೂಡ ಬಂದಿಲ್ಲ ಅನ್ನೋರ್ ತರ ಏನಾದ್ರೂ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್ ಈಗ ನಾನೇ ನಿಮ್ಗೆ ಹೇಳಿದೆ, ನಾನೇ ಖುದ್ದಾಗಿ MLA ಅವರಿಗೆ ಪತ್ರ ಬರೆದು ಎಲ್ಲಾ ಅಧಿಕಾರಿಗಳಿಗೂ ಪತ್ರ ಬರೆದು ನೋಡೋಣ ಅಂತ ಒಂದು MLA ಒಂದು ಪತ್ರ ಹಾಕಿದ್ದೀನಿ ನಾನು. ಇದೆ ರೇಷನ್ ಅಂಗಡಿಗಳ ಬಗ್ಗೆ ಯಾವಾಗ 2 years ಬ್ಯಾಕ್ ನಾನು ಹಾಕಿದಾಗ MLA ಅವರು ಎಚ್ಚೆತ್ಕೊಂಡು ಇದನ್ನ ನಿಲ್ಸ್ಬೋದಾಗಿತ್ತು. MLA ಕೈಯಲ್ಲಿ ಭ್ರಷ್ಟಾಚಾರವನ್ನ ನಿಲ್ಸೋದಕ್ಕೆ ಏಕೈಕ ಅಧಿಕಾರ ಇರೋದು MLAಗೆ. ನಾನು ಎದೆ ತೆಗೆದುಕೊಂಡು ಹೇಳ್ತೀನಿ, MLA ನನ್ನ ತಾಲೂಕಲ್ಲಿ ನಾನು ಭ್ರಷ್ಟಾಚಾರ ಮಾಡೋದ್ ಬಿಡೋದಿಲ್ಲ ಅಂದ್ರೆ ಕನಿಷ್ಠ 50% ಭ್ರಷ್ಟಾಚಾರ ನಿಲ್ಸ್ಬೋದು. ಯಾಕೆ ಇವ್ರು ನಿಲ್ಸ್ತಾ ಇಲ್ಲ? ರೇಷನ್ ಅಂಗಡಿಗಳಲ್ಲಿ ಬಡವರ ರಕ್ತವನ್ನ ಹೀರ್ಕೊಂಡ್ ತಿನ್ಬೇಕಾ? ಇಲ್ಲ ಆ ಗಲೀಜ್ ಅಕ್ಕಿ ಅದೇ ಬಡವ್ ಕೊಡ್ತಾ ಇರೋ ಅಕ್ಕಿಯಲ್ಲೇ ನಿಮ್ಗೆ ಗೊತ್ತಿದೆ ಎಷ್ಟು ನೀಟಾಗಿ ಕೊಡ್ತಾ ಇದಾರೆ, ರಾಗಿ ಎಷ್ಟು ನೀಟಾಗಿ ಕೊಡ್ತಾ ಇದಾರೆ ತಮ್ಗೆಲ್ಲ ಗೊತ್ತಿದೆ ಸರ್. ವಿಡಿಯೋಸ್ ಅವ್ರಿಗೆ ಅದು ಸರಿಯಾಗಿ ಕೊಡ್ಸಕ್ ಆಗೋದಿಲ್ಲ ಅಂದ್ರೆ MLA ನಮಗೆ ಏನಕ್ಕೆ? ಒಂದ್ ಪ್ರಶ್ನೆ ಅಲ್ವಾ, ಕೇಳ್ಬೋದಲ್ಲ ಸಾರ್ವಜನಿಕರು? ಯಾಕೆ ನೀವು ಕೇಳ್ತಾ ಇಲ್ಲ ಸಾರ್ವಜನಿಕರು? ಇದು ಒಂದು ಅಗಲ್ದೋರೋಡೆ MLA ಮನೆ ಪಕ್ಕದಲ್ಲಿ ನಡೀತಾ ಇದೆ ಅಂದ್ರೆ ಇದು ಅಗಲ್ದೋರೋಡೆ. ನಾನೇ ಪತ್ರ ಬರೆದಿದ್ದೀನಿ. ಫುಡ್ ಅಧಿಕಾರಿ ಮೇಲೇನೆ ಈ ತರ ತಗೊಂತಾ ಇದಾರೆ ಪ್ರತಿಯೊಂದು. ನೋಡಿ ಸರ್, ಇದು ಅಗಲ್ದೋರಾಡೆ ಗೊತ್ತಿಲ್ದೇನಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ? ಒಂದ್ ಅಂಗಡಿಯಿಂದ 2,000 ರೂಪಾಯಿ ತಗೊಂತಾ ಇದಾರೆ ಒಂದು ಫುಡ್ ಅಧಿಕಾರಿ. ಎಲ್ಲಿ ಹೋಗ್ತಾ ಇದೆ ಅಮೌಂಟ್? ತನಿಖೆ ಮಾಡಿಸ್ಲು. ತನಿಖೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅವಾಗ ನಾನು ಏನ್ ಹೇಳಿದ್ದೀನಿ ಆ ಹೇಳಿಕೆಗೆ ನಾನು ಸಾರಿ ಕೇಳ್ತೀನಿ ಸರ್. ಎಲ್ಲಿ ಕೊಡ್ತಾ ಇದಾರೆ, ಎಲ್ಲಿ ಹೋಗ್ತಾ ಇದೆ ನಾನು ಕೊಡ್ತೀನಿ ಡೀಟೇಲ್ಸ್ ಬರಕೇಳಿ. ಇಲ್ಲ ನೀವು ಬನ್ನಿ, ನಾನು ಎಲ್ಲಕ್ಕೆ ಹೋಗ್ತಾ ಇದೆ ದುಡ್ಡು ಇವ್ರ ಕೈಯಲ್ಲಿ ಮುಟ್ತಾ ಇಲ್ಲ. ಎಲ್ಲ ಅಂಗಡಿಗಳಿಂದ ಯಾರಿಗೂ ಹೋಗ್ತಾ ಇದೆ, ಅಲ್ಲಿಂದ ಯಾರಿಗ್ ಬರ್ತಾ ಇದೆ ನಾನು ತೋರಿಸ್ತೀನಿ. ಇದು ಹಾಗಲ್ದೋಡೆ. MLA ಗೊತ್ತಿಲ್ಲದೆ ಏನಾಗ್ತಾ ಇಲ್ಲ. MLA ಇಲ್ಲಿನ ಶಾಸಕರಾಗಿರುವಂತ ಶಿವಣ್ಣದವರು ಕೈ ತೊಳ್ಕೊಂಡು ಕೂತ್ಬಿಟ್ಟಿದ್ದಾರೆ. ಎಲ್ಲರನ್ನ ಭ್ರಷ್ಟಾಚಾರ ಮಾಡ್ಕೊಂಡು ಹೋಗಿ ಆರಾಮಾಗಿರೋಣ ಅನ್ನೋ ಲೆಕ್ಕಕ್ಕೆ ಇದಾರೆ ಅವ್ರ ಹೊತ್ತು. ಯಾವುದೇ ಭ್ರಷ್ಟಾಚಾರವನ್ನ ಕಡಿವಾಣ ಆಗ್ತಾ ಇಲ್ಲ. ಇದರಿಂದಾನೇ ನಮ್ಮ ಶಾಸಕರಿಂದಾನೇ ಇಷ್ಟೆಲ್ಲ ಭ್ರಷ್ಟಾಚಾರ ಆಗೋದಕ್ಕೆ ಮೇಲ್ನೋಟಕ್ಕೆ ನನಗೆ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಹೇಳೋದಕ್ಕೆ ರಾಜಾರಾಜವಾಗಿ ಹೇಳ್ತೀನಿ. ಯಾಕಂದ್ರೆ ಒಮ್ಮೆಲೆ ಅಪವಾದ ಮಾಡ್ಬೋದು ಸ್ವಾಮಿ, ಇಲ್ಲ ಅಂತ ಹೇಳಿಲ್ಲ. ಭ್ರಷ್ಟಾಚಾರವನ್ನ ಕಡಿವಾಣ ಹಾಕ್ಬೇಕಾಗಿರೋದು ಇಲ್ಲಿನ ಶಾಸಕರೇ, ನಾನಲ್ಲ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ನೀವು ಗೆದ್ದಿದ್ದೀರಾ. ನಾನು ಗೆದ್ದಾಗ, ನಾನು ಎಲೆಕ್ಷನ್ ಆಗಿ ನಿಂತು ನಾನು ಗೆದ್ದಾಗ ನಾನು ಕಂಟ್ರೋಲ್ ಮಾಡ್ತಿದ್ದೆ. ನನ್ನ ಮೇಲೆ ನೀವು ಅಪವಾದ ಆದ್ರೂ ನಿಮ್ಗೆ ಹಕ್ಕಿದೆ. ನೀವು ಒಂದು ಶಾಸಕರಿಗೆ ಎಷ್ಟು ಸಂವಿಧಾನದಲ್ಲಿ ಹಕ್ಕಿದೆ ಗೊತ್ತಿದೆಯಲ್ಲ. ಅದ್ರಲ್ಲಿ ನೀವು 10% ಯಾಕೆ ನೀವು ಕೆಲಸ ಮಾಡ್ತಾ ಇಲ್ಲ? ಇದು ನನ್ನ ನೇರ ಹೊತ್ತಾ ಇದ್ದೀನಿ ಪ್ರಶ್ನೆ ನಾನು ಶಾಸಕರಿಗೆ. ಬೇಕಾದ್ರೆ ಶಾಸಕರು ಲೈನಲ್ಲಿ ಇದ್ರೆ ನಾನು ಶಾಸಕರಿಗೂ ಕೇಳ್ತೀನಿ, ನಿಮ್ಮ ಮಕ್ಕಲ್ವಾ ಆದ್ಯ ಕರ್ತವ್ಯ ಅಲ್ವಾ ನಿಮ್ದು? ಭ್ರಷ್ಟಾಚಾರವನ್ನ ಈ ರೇಷನ್ ಡಿಪೋಗಳಲ್ಲಿ ಅಗಲ್ದೋರೋಡೆ ಮಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ. ನಾನೊಬ್ಬ ಬೆಂಗಳೂರು ಉಪಾಧ್ಯಕ್ಷನ್ ಗೊತ್ತಾಗ್ತಾ ಇದೆ, ಸೌತ್ ಉಪಾಧ್ಯಕ್ಷನ್ ಗೊತ್ತಾಗ್ತಾ ಇದೆ. ನಿಮ್ಗೆ ಯಾಕೆ ಒಂದು MLAಗೆ ಎಷ್ಟು ನೆಟ್ವರ್ಕ್ ಇರ್ತದೆ? ನೀವು ಮೀಡಿಯಾ ಪೀಪಲ್ಸ್ ನಿಮ್ಗೆ ಗೊತ್ತಿರುತ್ತೆ. ಆ ನೆಟ್ವರ್ಕ್ ಅಲ್ಲಿ ಎಲ್ಲಿ ಕಳ್ತನ ಆಗ್ತಾ ಇದೆ ಅಂತ MLA ಗೊತ್ತಾಗಲ್ವಾ ಸರ್? ಹೌದು, ಗೊತ್ತಾಗುತ್ತೆ. ಇಲ್ಲದೆ ಇರೋ ತರ ಇದ್ದಾರೆ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಸರ್. ಅಗಲ್ದೋರಡದಲ್ಲಿ ನಾನ್ ನೇರವಾಗಿ ಹೇಳುವಲ್ಲೇ, ನಮ್ಮ ಶಾಸಕರಿಗೆ ಎಲ್ಲಾ ಗೊತ್ತಿದೆ. ನಿಲ್ಲಿಸೋ ಇಚ್ಛಾಶಕ್ತಿ ನಮ್ಮ ಶಾಸಕರಿಗೆ ಇಲ್ಲ. ನಮ್ಮ ಶಾಸಕರೇ ಸರ್ ಗೆದ್ದ ಮೇಲೆ ನಮ್ಮ ಶಾಸಕರೇ. ಆನೇಕಲ್ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಗೂ ಶಾಸಕರೇ.
ನಿಮ್ಗೆ ಮಾಡ್ಬೇಕಾಗಿರೋ ಕೆಲಸ ಮಾಡ್ಲಿಲ್ಲ. ಇದ್ರಲ್ಲಿ ಇನ್ನೊಂದು ಲೂಪ್ ಹೋಲ್ಸ್ ಇದೆ ಸರ್. ಇದಕ್ಕೆ ಆಗಂತ ವಿರೋಧ ಪಕ್ಷವಾಗಿ ನಿಂತಿದೆ ಬಿಜೆಪಿ. ಆನೇಕಲ್ ಪ್ರತಿ ಕರ್ನಾಟಕಕ್ಕೆ ನಿಂತಿದೆ. ಆನೇಕಲ್ ನಿಂತಿರುವ ಲೀಡರ್ಗಳು ಯಾಕಿದ್ರ ಬಗ್ಗೆ ಚಕಾರ ತೆಗಿತಾ ಇಲ್ಲ? ಆದ್ರೆ ಇದೆಲ್ಲ ಹೊಂದಾಣಿಕೆ ರಾಜಕೀಯ ಹೋಗ್ತಾ ಇದೆಯಾ? ನನಗೊಂದು ಡೌಟ್ ಸರ್. ಇಲ್ಲ ಇವ್ರು ಎತ್ತಬೇಕಾಗಿತ್ತು. ಈಗ ನಾನು ಒಂದು ವಿರೋಧ ಪಕ್ಷದಲ್ಲಿ ಇದ್ದೀನಿ ಸರ್, ನಾನು ತೆಗಿತಾ ಇದ್ದೀನಿ. ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆಯೋ ಪ್ರತಿ ಒಂದು ಮಾತಾಡ್ತಾ ಇದ್ದೀನಿ, ಪ್ರತಿ ಒಂದು ವಿಡಿಯೋಗಳು ತೋರಿಸ್ತಾ ಇದ್ದೀನಿ, ಸಾರ್ವಜನಿಕರು ನೋಡ್ಲಿ ಅಂತಾನೆ ತೋರಿಸ್ತಾ ಇದ್ದೀನಿ ಸರ್. ಎಚ್ಚೆತ್ಕೊಳ್ಳಿ. ನಮ್ಮ MLA ಮಾಡಿ. ಈಗ ಜನಗಳು MLA ಮುರ್ತೋಗ್ಬಿಟ್ಟಿದ್ದಾರೆ. MLAಗೆ ಏನ್ ಕೆಲಸ, MLAಗೆ ಎಷ್ಟು ಕೆಲಸ ಇದೆ ಅನ್ನೋದನ್ನ ಜನಗಳು ಮರ್ತೋಗಿದ್ದಾರೆ. ಭ್ರಷ್ಟಾಚಾರ ಆಗ್ತಾ ಇದೆಯಾ? ಅಧಿಕಾರಿಗಳು ಒಡೆನೆ ಅದ್ರ ಜೊತೆಯಲ್ಲಿ ಅಧಿಕಾರಿಗಳ ಆಳುವ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಹೌದು ಅಲ್ವಾ ಸರ್? ಕಾರ್ಯಾಂಗ ಶಾಸಕಾಂಗ ಇವೆರಡು ಕೆಲಸ ಮಾಡ್ಬೇಕು. ಕಾರ್ಯಾಂಗ ಕೆಲಸ ಮಾಡಿಲ್ಲ ಅಂದ್ರೆ ಶಾಸಕಾಂಗ ನೋಡ್ಕೊಬೇಕಲ್ವ ಸರ್? ಹೌದು. ಇದು ಆಗ್ತಾ ಇಲ್ವಲ್ಲ? ಇದೊಂದು ನನಗೆ ತುಂಬಾ ಮುಜುಗರ ಆಗುತ್ತೆ ಹಾಗೂ ನೋವಾಗುತ್ತೆ. ಒಬ್ಬ ಶಾಸಕರಿಗೆ ಎಷ್ಟು ಅಧಿಕಾರ ಇರುತ್ತೆ, ಯಾಕೆ ಚಲಾಯಿಸ್ತಾ ಇಲ್ಲ ಅನ್ನೋದು, ಯಾಕೆ ಇದರಲ್ಲಿ ಮೇಲ್ನೋಟಕ್ಕೆ ಏನಾಗ್ತಾ ಇದೆ? ನೀವು ನನಗ್ ಗೊತ್ತಿದ್ರೆ ದಯವಿಟ್ಟು ಸರ್ ತಪ್ಪು ತಿಳ್ಕೊಬೇಡಿ. ಇಂಥ ಡಿಬೇಟ್ಗಳಿಗೆ ನಮ್ಮ ಶಾಸಕರು ತಗೊಬೇಕಾಗ್ತದೆ. ಶಾಸಕರು ನಾವು ಕ್ವಶನ್ ಕೇಳ್ಬೇಕಾಗ್ತದೆ. ಯಾರ್ದು ಸರ್ 1000 ಜನದಲ್ಲಿ ಒಬ್ರಿಗೆ ಸರ್ ಕೇಳೋ ಧೈರ್ಯ ಅನ್ನೋದು ಬರೋದು. ನನ್ನಂತವ್ರು ಇದಾರೆ ಸರ್ ಆನೇಕಲ್ಲಲ್ಲಿ, ಕೇಳ್ತಾರೆ. ನಾನು ಕೇಳ್ತೀನಿ ಸರ್. ಶಾಸಕರನ್ನ 2 ಬಾರಿ ಫೋನಲ್ಲಿ ಕೇಳಿದ್ದೀನಿ ಸರ್. ಫೋನ್ ಕಟ್ ಮಾಡ್ತಾರೆ ಶಾಸಕರು. ನನ್ನ ಮನೆ ಹತ್ರ ಬಂದ್ರೆ ಅವ್ರ ಮನೆ ಹತ್ರ ನಾನ್ ಯಾಕೆ ಹೋಗ್ಬೇಕು? ಶಾಸಕರು ನಮ್ಮ ಮನೆ ಹತ್ರ ಬರ್ಬೇಕು ಸರ್. ಶಾಸಕರು ನಾನು ಸೇವೆ ಮಾಡ್ತೀನಿ ನಿಮ್ಗೆಲ್ಲ, ನಿಮ್ಗೆ ನಾನು ಸೇವೆ ಮಾಡಕ್ ಬರ್ದಿರೋದು ಅಂತ ಹೇಳಿದಾಗ ಸೇವೆ ಮಾಡ್ತೇವೆ ಸರ್ ನಮ್ಮ ಶಾಸಕರು. ಇದು ಸರ್ ನನ್ನ ಬೇಡಿಕೆ. ನನ್ನ ಏನು ನಾನು ಕೇಳ್ತಾ ಇರುವ ನನ್ಗೆ ಹಕ್ಕಿದೆ ಕೇಳೋದಕ್ಕೆ. ಯಾಕಂದ್ರೆ ನಾನು ಒಬ್ಬ ಆನೇಕಲ್ ಪ್ರಜೆ. ಹೌದು. ನಮ್ಮ ಶಾಸಕರನ್ನ ನನಗೆ ಕೇಳೋದಕ್ಕೆ ನನ್ಗೆ ಹಕ್ಕಿದೆ. ಇದು ನನ್ನ ಇದು ಸರ್. ಹಾಗಾಗಿ ಮನೆ ಕೂಗಲ್ತೆ ದೂರದಲ್ಲಿರುವ ಭ್ರಷ್ಟಾಚಾರ ನಿಲ್ಸಕ್ ಆಗದೆ ಇದ್ದಾಗ ಎಲ್ಲರಿಗೂ ಒಂದು ಅನುಮಾನ ಮೂಡೋದೇನ್ ಹೇಳಿ? ಶಾಸಕರ ಮೇಲೆನೆ ಅನುಮಾನ ಮೂಡೋದು. ಹೌದು ಹೌದು. ದಯವಿಟ್ಟು ಶಾಸಕರು ಎಚ್ಚೆತ್ಕೊಂಡು ಈ ಬಡವರಿಗೂ ಹೋಗುವ ಅಕ್ಕಿ ಭಾಗ್ಯವನ್ನ ಎಲ್ಲೆಲ್ಲಿ ತಿಂತಾ ಇದ್ದಾರೋ ತೇಗ್ತಾ ಇದ್ದಾರೋ ಅವ್ರನ್ನ ಕಡಿವಾಣ ಹಾಕ್ಬೇಕಾಗಿರೋ ಶಾಸಕರು ನಾನಲ್ಲ. ನನ್ ತೋರ್ಸ್ಬೋದಷ್ಟೇ. ನನ್ ಕಡಿವಾಣ ಹಾಕಕ್ಕೆ ನನ್ಗೆ ಅಧಿಕಾರ ಕೊಟ್ಟಿಲ್ಲ. ನನ್ ಶಾಸಕ ಆಗಿಲ್ಲ. ದಯವಿಟ್ಟು ಇದಕ್ಕೆ ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ಶಾಸಕರೇ ಹೊಣೆ. ಇದಕ್ಕೆ ಶಾಸಕರೇ ನೋಡ್ಕೊಬೇಕು, ನಾನಲ್ಲ ಸರ್ ನೋಡ್ಕೊಬೇಕಾಗಿರೋದು. ಹಾಗಾಗಿ ಶಾಸಕರು ಎಚ್ಚೆತ್ಕೊಬೇಕಾಗ್ತದೆ, ಶಾಸಕರು ನೋಡ್ಕೊಬೇಕಾಗ್ತದೆ. ನನ್ನ ಏನು ನಾನು ಇಷ್ಟೊತ್ತು ಮಾತಾಡಿದ್ದೀನೋ ಇದು ನಾನು ನ್ಯಾಯವಾಗಿ ಶಾಸಕರನ್ನ, ಯಾಕಂದ್ರೆ ತಾಲೂಕಿಗೆ ಒಬ್ಬ ಶಾಸಕರು ನೇಮಿಸೋದಕ್ಕೆ, ಈಗ ಎಲೆಕ್ಷನ್ ಗೆಲ್ಸೋದನ್ನ ಕೇಳಿ ಸರ್. ಇವೆಲ್ಲ ನೋಡ್ಕೊಳೋದಕ್ಕೆ ಶಾಸಕರು ಅನ್ನೋದು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿಗೆ ಪ್ರತಿ ಒಂದಕ್ಕೂ ಕಾರಣ ಯಾರು? ಏನೇ ತಪ್ಪಾಗಲಿ ಆನೇಕಲ್ ತಾಲೂಕಲ್ಲಿ ಶಾಸಕರದ, ನಮ್ಮ ಆನೇಕಲ್ ಶಾಸಕರದೇ ಮನೆ ಬರ್ತದೆ. ನಾವು ಮೀಡಿಯಾದವರು ಶಾಸಕರನ್ನ ಬಿಟ್ಟು ಮಾತಾಡ್ತೀರಿ, ಅಧಿಕಾರಿಗಳ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತೀವಿ ನಾವು. ಇಲ್ಲ ಸರ್, ಅಂದ್ರೆ ಯಾರು ಇವಾಗ ಅಲ್ಲಿ ಶಾಸಕರೀಗ ನೀವ್ ಹೇಳ್ತಾ ಇದ್ರಿ ಅಲ್ಲಿ ಮನೆ ಇದೆ ಎಂಬುದಾಗಿ, ಅವ್ರ ಮನೆ ಇದ್ರು ಕೂಡ ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಏನು ಒಂದು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಅಥವಾ ಇದ್ರಲ್ಲಿ ಅವರು ಶಾಮೀಲಾಗಿ ಆಗಿದ್ದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಸರ್ವೇ ಸಾಮಾನ್ಯವಾಗಿ ಬರುವಂತ ಕ್ವಶನ್ ಅಲ್ವಾ ಸರ್? 100% ಸರ್. ಈಗ ಸೂರ್ಯ ಸಿಟಿದಲ್ಲಿ ಇವರು ಬಾಸ ಸರ್ ನಮ್ಮ ಶಾಸಕರು. ಸೂರ್ಯ ಸಿಟಿಯಿಂದ ಹಿಂಭಾಗಕ್ಕೆ ಒಂದು ಹೋಟ್ಲ್ ಪಕ್ಕದಲ್ಲಿ ಹೋಗುತ್ತೆ ಸರ್. ಶಾಸಕರಿಗೂ ಇವ್ರ ಮನೆಗೆ ನನಗೆ ಗೊತ್ತಿದ್ದಂಗೆ 300 ಮೀಟರ್ ಇರ್ಬೋದು ಸರ್. ಇಲ್ಲ ಒಂದು ಗಾಡಿ ಸೌಂಡ್ಗಳಿಲ್ಲ ಅಂದ್ರೆ ಇಲ್ಲಿಂದ ಕರೆದು ಬಿಟ್ರೆ ಅವ್ರ ಮನೆ ಕೇಳಿಸ್ಬಿಡುತ್ತೆ ಸರ್. ಅಷ್ಟು ಹೂಬೈತ ದೂರದಲ್ಲಿ ಶಾಸಕರಿಗಿರ್ದು ಒಂದು ನೆಟ್ವರ್ಕ್ ಲೆಕ್ಕ ಹಾಕೊಳ್ಳಿ ಸರ್. ಶಾಸಕರ ನೆಟ್ವರ್ಕ್ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆ ಯಾವ್ದೋ 100 ಜನದಲ್ಲಿ 10 ಪ್ರಜೆಗಳು ಶಾಸಕರ ಹತ್ರ ಹೋಗ್ತಾ ಇರ್ತಾರೆ ಕಷ್ಟ ಸುಖಕ್ಕೆ. ಇಲ್ಲಿನ ರೇಷನ್ ಬಗ್ಗೆ ಶಾಸಕರಿಗೆ ಗೊತ್ತಾಗೋದಿಲ್ವಾ? ಗೊತ್ತಾಗುತ್ತೆ. ಗೊತ್ತಾಗಿ ಯಾಕೆ ಸರ್? ಅದು ಏನು ರೈಲ್ವೆ ರೋಡ್ ಪಕ್ಕದಲ್ಲಿ ಮೈನ್ ರೋಡ್ ಆನೇಕಲ್ಗೆ ಹೋಗೋ ರೋಡ್ ಇಂದ ಒಂದು 100 ಮೀಟರ್ ರೈಲ್ವೆ ರೋಡ್ ಪಕ್ಕದಲ್ಲೇ ಇದೆ ಅಂಗಡಿ. ಈ ಅಂಗಡಿನ ಒಂದು ಬಾರಿ ಅಲ್ಲ ಸರ್, ಇದು 4ನೇ ಬಾರಿ ನನ್ನ ಆನೇಕಲ್ ಫೇಸ್ಬುಕ್ ಅಲ್ಲಿ 4ನೇ ಬಾರಿ ವಿಡಿಯೋ ಇದೆ ನೋಡಿ ಸರ್. ಈ ಅಂಗಡಿ 4 ಬಾರಿ ಹಿಡಿತಿದ್ದೀನಿ ಸರ್. 4 ಬಾರಿ, 1 ಬಾರಿ ಸಸ್ಪೆಂಡ್ ಮಾಡ್ತಿದ್ದೀನಿ, ತಿರ್ಗಾ ಕೊಟ್ಟಿದಾರಂದ್ರೆ. ಇದು ಕೊಡೋದಕ್ಕೆ ತಿರ್ಗಾ ಲೈಸೆನ್ಸ್ ಕೊಡ್ಬೇಕಂದ್ರೆ ತಹಸೀಲ್ದಾರ್ ಸಾರಿ ನಮ್ಮ MLA ಗಣ್ಮುಖ್ ಹೋಗೇ ಹೋಗುತ್ತೆ. ಹೌದು. ಸಸ್ಪೆಂಡ್ ಆಗಿ ಇನ್ನೊಂದ್ಸತಿ ಹೋದಾಗ MLA ಗಣ್ಮುಖ್ ಹೋಗುತ್ತೆ. ಯಾಕೆ ಕೊಡಿಸ್ತಾ ಇದ್ದೀರಾ? ಇದು ಸರ್
ನನ್ನ ಫೇಸ್ಬುಕ್ ಅಲ್ಲೇ ಹೋಗಿ ಸರ್, ನನ್ನ ಫೇಸ್ಬುಕ್ ಅಲ್ಲೇ ನೋಡಿ ಸರ್. ಅದು ಆನೇಕಲ್ ಫೇಸ್ಬುಕ್ ಅಲ್ಲೇ 4 ಬಾರಿ KRS ಆನೇಕಲ್ ಪ್ಲೇಸ್ 4 ಬಾರಿ ನಾನು ಅದರಲ್ಲಿ ಲಂಚ ತಗೊಂತ ನಾನು ಪ್ರೂವ್ ಮಾಡಿದ್ದೀನಿ ಸರ್. ಒಂದು ಬಾರಿ ಅಲ್ಲ ಸರ್. ಧನ್ಯವಾದಗಳು ಸರ್ ಇಷ್ಟೊತ್ತು EDENS ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ ಏನು ಆನೇಕಲ್ನಲ್ಲಿ ಒಂದು ರೀತಿಯಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ 20 ರೂಪಾಯಿಯ ಲಂಚದ ಆರೋಪ ಕೇಳಿ ಬರ್ತಾ ಇತ್ತು. ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಅಲ್ಲಿನ ಸಾರ್ವಜನಿಕರು ಕೂಡ ಚಳಿ ಬಿಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು KRS ಪಕ್ಷದ ಉಪಾಧ್ಯಕ್ಷರ ಜೊತೆಗೂ ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು ಒಂದು ರೀತಿಯಲ್ಲಿ ಇದರಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಅಲ್ಲಿನ ಶಾಸಕರು ಕೂಡ ಶಾಮೀಲ್ ಆಗಿದ್ದಾರಾ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಯಾವಾಗಿಂದ ತಗೊಂತಾ ಇದ್ದಾರೆ? ಸ್ಟಾರ್ಟಿಂಗ್ ಇಂದಾನು ತಗೊಂತಾ ಇದ್ದಾರಾ? ಅಲ್ಲ, ಯಾರು ಏನು ಪ್ರಶ್ನೆ ಮಾಡ್ಲಿಲ್ವಾ? ಸರ್ ಕೇಳಿದ್ರೆ ಹೇಳ್ತಾರೆ ಬಾಡಿಗೆ ಕಟ್ಟಬೇಕು, ಬಿಲ್ಡಿಂಗ್ಗೆ ನಮಗೆ ಒಂದು ಬಿಲ್ಡಿಂಗ್ ಕೊಟ್ಟಿಲ್ಲ, ಬಾಡಿಗೆ ಕಟ್ಟೋದಕ್ಕೆ. ಹಾಂ, ಏನು ಹೇಳ್ತೀರಾ ಇದಕ್ಕೆ? ಸಮಸ್ಯೆ ನಿಮ್ಮ ಮೇಲೆ ಭಾಳ ಕಂಪ್ಲೇಂಟ್ಸ್ ಬರ್ತಾ ಇದೆ. ಈಗ ಡೈರೆಕ್ಟಾಗಿ ನಾವು ಅದರಿಂದನೇ ಬಂದಿರೋದು ಎನ್ಕ್ವೈರಿಗೆ. ಹಾಂ, ತಗೋಬೇಕು. ಏನು ಹೇಳ್ತೀರಾ? ಅಲ್ಲ, ಎಲ್ಲರ ಹತ್ರನೂ 20 ತೊಗೊತಾ ಇದ್ದೀರಲ್ಲ, ಇಲ್ಲ ಸಕ್ಕರೆ ಕೊಟ್ಟಾಗ ಬೇರೆ ತೊಗೊತಾ ಇದ್ದಾರಪ್ಪ? ಕಾರ್ಡ್ ವೈಸ್ 20 ರೂಪಾಯಿ ತಗೊಂತ ಇದ್ದಾರೆ ಸರ್. ಕಾರ್ಡ್ ವೈಸ್ಗೆ ಖಂಡಿತ. ನಿಮ್ಮ ಕಾರ್ಡ್ ನಂಬರ್ ಕೊಡಿ, ತೊಗೊಂಬನ್ನಿ. ಅಲ್ಲ, ಧೈರ್ಯವಾಗಿ ಹೇಳಿ, ಗೌರ್ಮೆಂಟಿಂದ ಫ್ರೀ ಕೊಡ್ತಾ ಇದ್ದಾರೆ, ನೀವು ಯಾಕೆ ದುಡ್ಡು ಕೊಡ್ತಾ ಇದ್ದೀರಾ? 20 ರೂಪಾಯಿ ಅಂತ ನಾವು ಕೇಳ್ತಾ ಇರೋದು. ಫ್ರೀಯಾಗಿ ಕೊಡೋದನ್ನ ಯಾಕೆ ಇವರು ದುಡ್ಡು ತೊಗೊತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಂ, ಯಾಕೆ ತೊಗೊತಾ ಇದ್ದಾರೆ ಹೇಳಿ? ಅಲ್ಲ, ಈ ಕೆಲಸಗಳು ಮಾಡೋದಕ್ಕೆ ನಿಮ್ಮನ್ನು ಕೂಡಿಸಿರೋ ಸೊಸೈಟಿ ಕೊಟ್ಟು ನನ್ನ ಮೇಲೆ ಆವಾಜ್ ಆಗ್ತಾನೆ ನನ್ನ ಮಗ. ಅವನು ಯಾರು? ಅಕ್ಕಿ ಹಾಕೋನ್ ಸರ್ ಅವನು. ಹೌದೇನಪ್ಪ? ಬರ್ತಾನೆ, ಹಾಂ, ರೌಡಿಸಮ್ ಮಾಡ್ತಾನೆ ಸರ್ ಎಲ್ಲರ ಮೇಲೂ. ಹಾಂ, ಅಲ್ಲ ಧೈರ್ಯವಾಗಿ ಹೇಳಿಮ್ಮ. ಅವನ ಮೇಲೆ 2 ಸಾರಿ ಜಗಳ ಮಾಡಿದ್ದೀನಿ, ಕೇಳಿ ಪಬ್ಲಿಕ್ನ 2 ಸಾರಿ ಜಗಳ ಮಾಡಿದ್ದೀನಿ ಅವನ ಮೇಲೆ. ನಾನು ಕೇಳಿದ್ದಕ್ಕೆ ಸರ್ ಅವನು ಕೆಳಗಡೆ ನೆಲದಲ್ಲಿ ಬಾಚಿರ್ತಾರಲ್ವಾ, ಇದು ಕ್ಲೀನ್ ಮಾಡಿದ್ರು ಅಕ್ಕಿ, ಅದನ್ನ ಹಾಕಿ ಕಳಿಸಿದ್ದಾನೆ ನನಗೆ. ಯಾಕೆ ಪಬ್ಲಿಕ್ ನಾವು ವೇಟ ಮಾಡಿದ್ವಿ ಸರ್, ಹೇಳಕ್ ಹೋಗ್ಲಿಲ್ಲ. ನೆಲದಲ್ಲಿ ಬಾಚಿರೋ ಅಕ್ಕಿ 2 ಅವರ್ ಕ್ಲೀನ್ ಮಾಡಿದ್ದೀನಿ ಗೊತ್ತಾ, 12 ಕೆಜಿ ಅಕ್ಕಿನ. ಅಲ್ಲಮ್ಮ, ಸರ್ಕಾರ ಉಚಿತವಾಗಿ ಕೊಡಬೇಕಾದ್ರೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಹಾಂ, ಅಲ್ಲ, ನಿಮ್ಗೆ ಗೌರ್ಮೆಂಟಿಂದ ಕಮಿಷನ್ ಬರಲ್ವಾ? ಯಾರು ಇದ್ರ ಓನರು? ಇದು ಹಾಂ, ನೀವು ಸೇಲ್ಸ್ ಮ್ಯಾನು. ಯಾರು ಓನರ್? ಯಾರು ಮಾಲೀಕರು? ಯಾರು? ಹಾಂ, ಯಾವ ಸಂಸ್ಥೆ? ಹಾಂ, ಅವ್ರು ಹೇಳಿದಾರ ಈ ಥರ ಮಾಡಿ ಅಂತ? ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ? ಇದು ಇಲ್ಲೀಗಲ್ ಕೆಲಸ ಮಾಡ್ತಾ ಇದ್ದೀರಾ? ಬಾಬು, ಒಂದು ವಿಡಿಯೋ ಮಾಡ್ಕೊಂಡು ನಾನು ಅವ್ರಿಗೆ ಫುಡ್ ಆಫೀಸರ್ ಫೋನ್ ಮಾಡ್ತೀನಿ. ನಾನೇ ಕೊಡ್ಬೇಕಂತ ಸರ್ ಬಂದು, ನಾನೇ ಕೊಡ್ಬೇಕು ಅಂತ. 1 ನಿಮಿಷ ಹಾಗೆ ಇರಿ. ಜನ ಯಾರು ಇಲ್ಲಿ ಇದು ಮಾಡಲ್ಲ, ಯಾರಾದ್ರೂ ಕೇಳಿದ್ರು ಒಬ್ಬರೇ ಕೇಳಬೇಕು, ಯಾರು ಸಪೋರ್ಟ್ ಮಾಡಲ್ಲ. ಎಲ್ಲ ದೇವ್ರು ಹಾಕ್ಬಿಡ್ತಾರೆ, ದೇವ್ರಿಗೆಲ್ಲ ಹಾಕಪ್ಪ, ಹಾಕು ಅದ್ರಲ್ಲಿ ನೋಡು. ಹೆಂಗ್ ಬರುತ್ತೆ? ಅಲ್ಲ, ಅದು ಕೊಡೋಂಗೇ ಇಲ್ಲ. ಕೊಡದೇ ಇದ್ರು ಇದನ್ನ ಇವರು ಇಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಏನು? ಯಾಕೆ ಪಬ್ಲಿಕ್ ನಾವು ವೇಟ ಮಾಡಿದ್ವಿ ಸರ್, ಹೇಳಕ್ ಹೋಗ್ಲಿಲ್ಲ. ನೆಲದಲ್ಲಿ ಬಾಚಿರೋ ಅಕ್ಕಿನ 2 ಅವರ್ ಕ್ಲೀನ್ ಮಾಡಿದ್ದೀನಿ ಗೊತ್ತಾ, 12 ಕೆಜಿ ಅಕ್ಕಿನ. ಅಲ್ಲಮ್ಮ, ಸರ್ಕಾರ ಉಚಿತವಾಗಿ ಕೊಡಬೇಕಾದ್ರೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಹಾಂ, ಅಲ್ಲ, ನಿಮ್ಗೆ ಗೌರ್ಮೆಂಟಿಂದ ಕಮಿಷನ್ ಬರಲ್ವಾ? ಯಾರು ಇದ್ರ ಓನರು? ಇದು ಹಾಂ, ನೀವು ಸೇಲ್ಸ್ ಮ್ಯಾನು. ಯಾರು ಓನರ್? ಯಾರು ಮಾಲೀಕರು? ಯಾರು? ಹಾಂ, ಯಾವ ಸಂಸ್ಥೆ? ಹಾಂ, ಅವ್ರು ಹೇಳಿದಾರ ಈ ಥರ ಮಾಡಿ ಅಂತ? ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ? ಇದು ಇಲ್ಲೀಗಲ್ ಕೆಲಸ ಮಾಡ್ತಾ ಇದ್ದೀರಾ? ಬಾಬು, ಒಂದು ವಿಡಿಯೋ. ಈಗ ನಿಮ್ಗೆ ಔಟ್ಸೈಡಿಂದ ಥರ ಐಟಮ್ ಪರ್ಮಿಷನ್ ಇದೆಯಾ? ಹಾಂ, ಕೊಡ್ಬೋದಾ? ಪರ್ಮಿಷನ್ ಇಲ್ಲ ಅಂತ ಇದ್ದಾರೆ. ನೀವು ಔಟ್ಸೈಡ್ ಹಾಂ ಹಾಂ, ಎಷ್ಟು ತೊಗೊತಾ ಇದ್ದೀರಾ ಒಂದು ಕಾರ್ಡ್ಗೆ? ಹೇಳ್ತಾ ಇದ್ದಾರೆ ನೋಡಿ. ಹಾಂ, 20 ರೂಪಾಯಿ ತಗೊಳ್ತಾ ಇದ್ದಾರೆ. 20 ರೂಪಾಯಿ ಹೇಳ್ಬಿಡಿ ಅವ್ರದ್ದು. ಹ್ಞೂ, ಅಲ್ಲೇ ಹೋಗಿ ಕೇಳ್ಬಿಡಿ. ಎಷ್ಟೇ ಶ್ರಮ ತೊಗೊತಾ ಇದ್ದಾರೆ ಒಂದು ಕಾರ್ಡ್ಗೆ? 20 ರೂಪೀಸ್ ತೊಗೊತಾ ಇದ್ದಾರೆ. ಯಾವಾಗಿಂದ ತೊಗೊತಾ ಇದ್ದಾರೆ?
ಸ್ಟಾರ್ಟಿಂಗಿಂದನೂ ತೊಗೊತಾ ಇದ್ದಾರಾ? ಅಲ್ಲ, ಯಾರು ಏನು ಪ್ರಶ್ನೆ ಮಾಡಲಿಲ್ವಾ? ಸರ್ ಕೇಳಿದ್ರೆ ಹೇಳ್ತಾರೆ ಬಾಡಿಗೆ ಕಟ್ಟಬೇಕು, ಬಿಲ್ಡಿಂಗ್ಗೆ ನಮಗೆ ಒಂದು ಬಿಲ್ಡಿಂಗ್ ಕೊಟ್ಟಿಲ್ಲ, ಬಾಡಿಗೆ ಕಟ್ಟೋದಕ್ಕೆ ಅಂತ. ಹಾಂ, ಏನು ಹೇಳ್ತೀರಾ ಇದಕ್ಕೆ? ಸಮಸ್ಯೆ ನಿಮ್ಮ ಮೇಲೆ ಭಾಳ ಕಂಪ್ಲೇಂಟ್ಸ್ ಬರ್ತಾ ಇದೆ. ಈಗ ಡೈರೆಕ್ಟಾಗಿ ನಾವು ಅದರಿಂದನೇ ಬಂದಿರೋದು ಎನ್ಕ್ವೈರಿಗೆ. ಹಾಂ, ತಗೋಬೇಕು. ಏನು ಹೇಳ್ತೀರಾ? ಅಲ್ಲ, ಎಲ್ಲರ ಹತ್ರನೂ 20 ತೊಗೊತಾ ಇದ್ದೀರಲ್ಲ, ಇಲ್ಲ ಸಕ್ಕರೆ ಕೊಟ್ಟಾಗ ಬೇರೆ ತೊಗೊತಾ ಇದ್ದೀರಪ್ಪ? ಕಾರ್ಡ್ ವೈಸ್ 20 ರೂಪಾಯಿ ತಗೊಂತ ಇದ್ದಾರೆ ಸರ್. ಕಾರ್ಡ್ ವೈಸ್ಗೆ ಖಂಡಿತ. ನಿಮ್ಮ ಕಾರ್ಡ್ ನಂಬರ್ ಕೊಡಿ, ತೊಗೊಂಬನ್ನಿ. ಅಲ್ಲ, ಧೈರ್ಯವಾಗಿ ಹೇಳಿ, ಗೌರ್ಮೆಂಟಿಂದ ಫ್ರೀ ಕೊಡ್ತಾ ಇದ್ದಾರೆ, ನೀವು ಯಾಕೆ ದುಡ್ಡು ಕೊಡ್ತಾ ಇದ್ದೀರಾ? 20 ರೂಪಾಯಿ ಅಂತ ನಾವು ಕೇಳ್ತಾ ಇರೋದು. ಫ್ರೀಯಾಗಿ ಕೊಡೋದನ್ನ ಯಾಕೆ ಇವರು ದುಡ್ಡು ತೊಗೊತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಂ, ಹೇಳಿ ಸರ್, ಯಾಕೆ ತೊಗೊತಾ ಇದ್ದಾರೆ ಹೇಳಿ? ಅಲ್ಲ, ಈ ಕೆಲಸಗಳು ಮಾಡೋದಕ್ಕೆ ನಿಮ್ಮನ್ನು ಕುಳ್ಸಿರೋ ಸೊಸೈಟಿ ಕೊಟ್ಟು? ಕೇಳಿದ್ರೆ ನಾವು ನನ್ನ ಮಗ, ನನ್ನ ಮನೇಲಿ ಆವಾಜ್ ಆಗ್ತಾನೆ. ನನ್ನ ಮಗ ಅವನು ಯಾರು? ಅಲ್ಲಿ ಅಕ್ಕಿ ಹಾಕೋನ್ ಸರ್ ಅವನು. ಹೌದೇನಪ್ಪ? ಬರ್ತಾನೆ, ಹಾಂ, ರೌಡಿಸಮ್ ಮಾಡ್ತಾನೆ ಸರ್ ಎಲ್ಲರ ಮೇಲೂ. ಹಾಂ. ಅಲ್ಲ, ಧೈರ್ಯವಾಗಿ ಹೇಳಿಮ್ಮ. ಅವನ ಮೇಲೆ 2 ಸಲ ಜಗಳ ಮಾಡಿದ್ದೀನಿ, ಕೇಳಿ ಪಬ್ಲಿಕ್ನ 2 ಸರಿ ಜಗಳ ಮಾಡಿದ್ದೀನಿ ಅವನ ಮೇಲೆ. ನಾನು ಕೇಳಿದ್ದಕ್ಕೆ ಸರ್ ಅವನು ಹಾಂ, ಕೆಳಗಡೆ ನೆಲದಲ್ಲಿ ಬಾಚಿರ್ತಾರಲ್ವಾ, ಇದು ಕ್ಲೀನ್ ಮಾಡಿದ್ರು ಅಕ್ಕಿ, ಹಾಂ, ಅದನ್ನ ಹಾಕಿ ಕಳಿಸಿದ್ದಾನೆ ನನಗೆ. ಯಾಕೆ ಪಬ್ಲಿಕ್ ನೋಡಿಲ್ವಾ? ನಾವು ವೇಟ ಮಾಡ್ತೀವಿ ಸರ್. ಹೇಳಕ್ ಹೋಗ್ಲಿಲ್ಲ. ನೆಲದಲ್ಲಿ ಬಾಚಿರೋ ಅಕ್ಕಿ 7 ಅವರ್ ಕ್ಲೀನ್ ಮಾಡಿದ್ದೀನಿ ಗೊತ್ತಾ, 12 ಕೆಜಿ ಅಕ್ಕಿನ. ಅಲ್ಲಮ್ಮ, ಸರ್ಕಾರ ಉಚಿತವಾಗಿ ಕೊಡಬೇಕಾದ್ರೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಹಾಂ, ಅಲ್ಲ, ನಿಮ್ಗೆ ಗೌರ್ಮೆಂಟಿಂದ ಕಮಿಷನ್ ಬರಲ್ವಾ? ಯಾರಿದ್ರು ಓನರು? ಇದು ಹಾಂ, ನೀವು ಸೇಲ್ಸ್ ಮ್ಯಾನು. ಯಾರು ಓನರ್? ಯಾರು ಮಾಲೀಕರು? ಯಾರು? ಸಂಸ್ಥೆ ಸರ್. ಹಾಂ, ಯಾವ ಸಂಸ್ಥೆ? ಹಾಂ, ಅವ್ರು ಹೇಳಿದಾರೆ ಈ ಥರ ಮಾಡಿ ಅಂತ? ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ? ಮಾತಾಡೋದು ನಾವು ಕಾರ್ಯನಿಮಿತ್ತ ಆನೇಕಲ್ಗೆ ಕೆಲಸದ ಮೇಲೆ ಬಂದಿದ್ವಿ. ಇದು ಯಾವುದೋ ಒಂದು ನ್ಯಾಯಬೆಲೆ ಅಂಗಡಿ ಮೇಲೆ ಕಂಪ್ಲೇಂಟ್ ಬಂದಿರೋದ್ರಿಂದ ಚಂದಾಪುರ ಕೀರ್ತಿ ಲೇಔಟ್ ರೈಲ್ವೆ ಗೇಟ್ ಹತ್ರ ಇರೋ ನ್ಯಾಯಬೆಲೆ ಅಂಗಡಿ ಹತ್ರ ಯಾವ ಸಂಸ್ಥೆಯಿಂದ ನಡೀತಾ ಇರೋದು? ಸಂಸ್ಥೆ ಯಾವುದು? ನವಜಾತ ಸಂಸ್ಥೆ ಅಂತ. ಇದು ಪ್ರತಿಯೊಂದು ಕಾರ್ಡ್ ಹತ್ರ 20 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಅವ್ರನ್ನ, ಇಲ್ಲಿರೋ ಅಂಗಡಿಗಳ ಇವ್ರನ್ನ ವಿಚಾರಿಸೋಣ. ಅವ್ರಿಗೆ ಹಾಕಪ್ಪ, ಏನ್ ತಗೊಂತಾ ಇದಾರೆ ಒಂದು ಕಾರ್ಡ್ಗೆ? 20 ರೂಪಾಯಿ ಹಣ ತಗೊಂತ ಇದ್ದಾರೆ ಸರ್. ಏನಕ್ಕೆ ತಗೊಂತಾ ಇದಾರೆ? ಅಂಗಡಿ ಬಾಡಿಗೆ ಕಟ್ಟಬೇಕು ಅಂತ ತಗೊಂತ ಇದ್ದಾರೆ ಸರ್. ಅಲ್ಲ, ನೀವು ಯಾರು ಪ್ರಶ್ನೆ ಮಾಡ್ತಾ ಇಲ್ವಾ? ನಾವು ಕೇಳಿದ್ವಿ ಸರ್, ಸುಮಾರು ಸಲ ಕೇಳಿದ್ವಿ. ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳಲ್ಲ. ಯಾಕೆ ಕೇಳ್ತಾ ಇಲ್ಲ? ಏನೋ ಅವ್ರಿಗೆ ಅನುಕೂಲ ಆಗ್ತಕ್ಕ ಕೇಳ್ತಾವ್ರ ಅಷ್ಟೇನೆ. ಹಾ, ಅವ್ರಿಗೆ ಕೊಡ್ಬೇಕು ಅನ್ಸುತ್ತೆ ಅವ್ರು ಕೊಡ್ತಾರೆ. ನಮ್ಗೆ ನಮ್ ಕೈ ಕೊಡಕ್ಕಾಗಲ್ಲ, ಗೌರ್ಮೆಂಟ್ ಬಿಲ್ಡಿಂಗ್ ಕೊಟ್ಟಿಲ್ಲ, ಪ್ರೈವೇಟ್ ಬಿಲ್ಡಿಂಗ್ ನಾವು ಬಾಡಿಗೆ ಕಟ್ಟಬೇಕು ಅಂತ. ಅಂಗಡಿಗೆ ಹೋದ್ರೆ 1 ರೂಪಾಯಿ ಹಾಲು ಜಾಸ್ತಿ ಆಯ್ತಿದ್ರೆ ಕೊಡಲ್ಲ ಅಂತಾರ, ಹಾಲು ಅರ್ಧ ಲೀಟರ್ ಹಾಲಿಗೆ. ಇಲ್ಲಾದ್ರೆ ತಗೊಂತಾರೆ. ನಾವ್ ಯಾಕೆ ಕೊಡ್ಬೇಕು? ಅಲ್ಲ, ಈಗ ಕಟ್ಬೇಕು ಅಂತ ತಗೋಬೇಕು. ಈಗ ಈ ರೇಷನ್ ಅಂಗಡಿಯಲ್ಲಿ ಏನೇ ನಿಮ್ಗೆ ಐಟಮ್ ಕೊಡ್ತಾ ಇದಾರೆ? ಹಣ ಬೇಳೆ ಸಕ್ಕರೆ ಕೊಡ್ತಾರೆ, ಅದು ಗೌರ್ಮೆಂಟ್ ಇಂದಲ್ಲ ಅಂತ ನಮಗೂ ಗೊತ್ತು, ಇಲ್ಲಿ ಎಲ್ರಿಗೂ ಗೊತ್ತು. ಯಾರು ಮಾತಾಡ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಯಾರು? ಅವ್ರಿಗೆ ಏನೋ ಅವ್ರಿಗೆ ಬೇಕಾದಿದ್ದವ್ರು ತಗೊಂತಾರೆ. ಕೆಲವ್ರಿಗೆ ಅಕ್ಕಿ ಬೇಡದೇ ಇರೋರಿಗೆ ಈಗ ಅಕ್ಕಿ ತಿನ್ನಲ್ಲ ಅವರು. ಅಲ್ಲ, ರಾಗಿ ಬೇಡದೇ ಇರೋರಿಗೆ ಅಕ್ಕಿ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತು. ಅದನ್ನೇ ತಗೊಂಡೋಗ್ತಾರೆ. ತಿಂದೇ ಇರೋರು ಆದ್ರೆ ತಿನ್ನೋರು ಅದೇ. ಎಷ್ಟು ದಿನದಿಂದ ಈ 20 ರೂಪಾಯಿ ವಸೂಲಿ ಆಗ್ತಾ ಇದೆ? ಕಾರ್ಡ್ ತಗೊಂಡಾಗಿಂದ ನಾವು ತಗೊಂತ ಇದ್ದೀವಿ. 3 ವರ್ಷದಿಂದ ಇದೆ. 3 ವರ್ಷದಿಂದನೂ 20 ರೂಪಾಯಿ ತಿಂಗಳು ವಸೂಲಿ ಮಾಡ್ತಾರೆ. ಯಾವೊಬ್ಬ ಅಧಿಕಾರಿನೂ ಇಲ್ಲಿ ಬಂದು ಭೇಟಿ ಮಾಡಿಲ್ಲ. ಯಾರು ಮಾತಾಡೋದಿಲ್ಲ. ಇಲ್ಲ, ನೀವೇ ನೋಡ್ತೀವಿ, ಒಬ್ಬರ ಮಾತಾಡ್ತಾರೆ ನೋಡಿ. ಎಲ್ಲ ಅಕ್ಕಿ ಹೇಳಿ ಸರ್, ಯಾಕೆ ಸರ್ ತಗೊಳ್ತಾ ಇದ್ದೀರಾ? ಕೇಳ್ಬಿಡಿ, ತಗೊಳ್ತಾ ಇರೋದು ನಿಜ ಅಲ್ವಾ? ಅಲ್ಲ, ತಗೊಳ್ತಾ ಇದ್ದೀರಾ ತಾನೇ? ನೋಡೋಣ ಅವ್ರೇನು ಉತ್ತರ ಕೊಡ್ತಾರೋ ಇದರಲ್ಲಿ ನೋಡೋಣ. ಈಗ ನಾನು ಹೇಳೋದೇನಿಲ್ಲ, ಕಂಪ್ಲೇಂಟ್ ಬಂದಿದೆ, ತಗೊಳ್ತಾ ಇರೋದು ನಿಜ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಲ್ವಾ? ನೀವು ತಗೊಳ್ತಾ ಇದ್ದೀರಲ್ವಾ? ತಗೊಳ್ತಿದ್ದೀರಾ ಇಲ್ವಾ? ತಗೊಳ್ತಾ ಇದ್ದೀರ ತಾನೆ? ಲಾಕಪ್ಪ. ಅನುಷಾ ಫುಡ್ ಡಿಪಾರ್ಟ್ಮೆಂಟ್ ಥಿರಿಸ್ದಾರ್ಗೆ ಕರೆ ಮಾಡ್ತಾ ಇದೀವಿ. ಅವ್ರು ಸ್ವಲ್ಪ ಕರೆ ಬಿಸಿ ಬರ್ತಾ ಇದ್ದಾರೆ. ಯಾಕೆ ಪಬ್ಲಿಕ್ ನೋಡಿಲ್ವಾ? ನಾವು ವೇಟ ಮಾಡ್ತೀವಿ ಸರ್. ಹೇಳಕ್ ಹೋಗ್ಲಿಲ್ಲ. ನೆಲದಲ್ಲಿ ಬಾಚಿರೋ ಅಕ್ಕಿ 7 ಅವರ್ ಕ್ಲೀನ್ ಮಾಡಿದ್ದೀನಿ ಗೊತ್ತಾ, 12 ಕೆಜಿ ಅಕ್ಕಿನ. ಅಲ್ಲಮ್ಮ, ಸರ್ಕಾರ ಉಚಿತವಾಗಿ ಕೊಡಬೇಕಾದ್ರೆ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಹಾಂ,
ಇದಿಷ್ಟು ಈ ಹೊತ್ತಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.